ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡುವಂಥವ್ರಿಗೆ ಯೂಸ್ಫುಲ್ ವಿಡಿಯೋ ಇದು. ಈ ಕ್ಲಾತ್ ನೋಡ್ತಾ ಇದ್ದೀರಲ್ವಾ, ಇದು ಬಂದ್ಬಿಟ್ಟು ಸಾಫ್ಟ್ ಸಿಲ್ಕು. ಈ ಸ್ಯಾರಿ ಬಂದು 2000 ಅಂತೆ. 2000ಗೆ ಸ್ಯಾರಿ ಇದೆ. ಇದು ಸ್ಯಾರಿ ಬಂದು 2000 ನಾನು ಪೇ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಲಾತ್ ಕ್ವಾಲಿಟಿ ಅಂತ ಹೇಳಿ ಕೊಟ್ಟರು ಈ ಸ್ಯಾರಿನ. ಬಟ್ ಬ್ಲೌಸ್ ಪೀಸು ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ನೋಡಿ, ತುಂಬ ಅಂದರೆ ತುಂಬ ಸಾಫ್ಟ್ ಇದೆ. ನಾವು ಇದೇ ಥರದ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಕಸ್ಟಮರ್ಸ್ಗೂ ಅಷ್ಟೇ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡುವಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಸ್ಟಮರ್ಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾವು ಅಮೌಂಟು 2000 ಕೊಟ್ಟಿದ್ದೀನಿ. ಬ್ಲೌಸ್ ಮೇಲೆ ಪಕ್ಕಾ ಬರುತ್ತೆ ಡಿಸೈನ್ಸು. ಎಂಬ್ರಾಯ್ಡ್ರಿ ಮಾಡೋವಂಥವ್ರದಲ್ಲೇ ಪ್ರಾಬ್ಲಮ್ಸ್ ಇರುತ್ತೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಕ್ಲಾತ್ ಮೇಲೂ ಡಿಪೆಂಡ್ ಇರುತ್ತೆ ವರ್ಕು. ನೋಡಿ ಈ ವರ್ಕ್ ನೋಡಿ, ಡಿಪೆಂಡ್ ವರ್ಕ್ ನೋಡಿ. ಇಲ್ಲಿ ನೋಡಿ ಕ್ಲಾತ್ ಮೇಲೆ ಹೇಗೆ ಬಂದಿದೆ ಅಂತೇಳಿ ಡಿಸೈನು ನೋಡಿ. ಮತ್ತು ಇಲ್ಲಿ ಬುಟ್ಟ ಮೇಲೆ ಹೇಗೆ ಬಂದಿದೆ ಅಂತ ನೋಡಿ, ಡಿಫ್ರೆನ್ಸ್ ನೋಡಿ ಹೇಗೆ ಬಂದಿದೆ ಅಂತ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಓವರಾಲ್ ಡಿಸೈನ್ ಹೇಗೆ ಬಂದಿದೆ ಅಂತೇಳಿ. ಡಿಸೈನ್ ಫಿನಿಶಿಂಗ್ ಕೂಡ ತುಂಬ ಕಮ್ಮಿ ಬಂದಿದೆ. ಇದೇ ನಾರ್ಮಲ್ ಕ್ಲಾತ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಇದು ಸಾಫ್ಟ್ ಸಿಲ್ಕು, ಬಟ್ಟೆ ಎಲ್ಲ ತುಂಬ ಪಿಂಜುಕೊಳ್ಳುತ್ತೆ, ಬಟ್ಟೆ ಎಲ್ಲ ಓಪನ್ ಬಿಡುತ್ತೆ. ಇದು ನನಗೆ ಗೊತ್ತಿರೋ ಪ್ರಕಾರ ಇದು ಜಸ್ಟ್ ಒಂದು ಪ್ಯಾಚ್ ವರ್ಕ್ ಥರ ಬ್ಲೌಸಸ್ ಮಾಡಿಸ್ಕೊಳ್ಳೋದು ತುಂಬ ಬೆಟರ್. ನೋಡಿ ಫಿನಿಶಿಂಗು, ಔಟ್ಲೈನ್ಸ್ ಎಲ್ಲ ಹೋಗುತ್ತೆ. ಯಾಕಂದರೆ ಇದು ಕ್ಲಾತ್ ಚೆನ್ನಾಗಿಲ್ಲ. ಕ್ಲಾತ್ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಮಾಡೋಂಥ ವರ್ಕ್ ಕ್ಲಾತ್ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟ್ ಮಾಡಿದ್ದೀನಿ ನಾನು. ಇದಕ್ಕೆ ಕ್ಯಾನ್ವಸ್ ಬಂದು ಟೋಟಲ್ 6 ಕ್ಯಾನ್ವಸ್ ಯೂಸ್ ಮಾಡಿದ್ದೀನಿ. 2 ಕ್ಯಾನ್ವಸ್ ಹಾಕಿದೆ. ಫಸ್ಟ್ ಆಫ್ ಆಲ್ ಬಂದು 2 ಕ್ಯಾನ್ವಸ್ ಹಾಕಿದೆ. ನೋಡಿ ಇಲ್ಲಿ ಜರುಗಿದೆ ನೋಡಿ, ಈ ಡಿಸೈನ್ ಬಂದು ಜರುಗಿದೆ. ಮತ್ತೆ ಒಂದು 3 ಕ್ಯಾನ್ವಸ್ ಹಾಕಿದೆ, ಮತ್ತೆ 4 ಹಾಕಿ ಟೋಟಲ್ 6 ಕ್ಯಾನ್ವಸ್ ಹಾಕಿದ್ದೀನಿ. ಕ್ಯಾನ್ವಸ್ ಹಾಕಿದ್ಮೇಲೆ ನೋಡಿರಿ ಈ ರೀತಿ ಫಿನಿಶಿಂಗ್ ಬಂತು. ನಮಗೆ ಬ್ಲೌಸಲ್ಲಿ ಫಿನಿಶಿಂಗ್ ಯಾವ ರೀತಿ ಬಂದರೂ ಪರವಾಗಿಲ್ಲ. ನನಗೆ ಡಿಸೈನ್ ಬೇಕು ಅಂದರೆ ಮಾತ್ರ ಈ ಸಾಫ್ಟ್ ಸಿಲ್ಕ್ ಬ್ಲೌಸ್ ಮೇಲೆ, ಅಂದರೆ ಕಮ್ಮಿ ರೇಟಲ್ಲಿ ತೊಗೊಂಡಾಗ, ಕಮ್ಮಿ ಕ್ವಾಲಿಟಿ ತೊಗೊಂಡಾದಾಗ ನೀವು ಮಾಡಿಸ್ಕೋಬೋದು. ಇಲ್ಲ ನನಗೆ ಆ ಥರ ಬೇಡ, ನಾನು ಫಿನಿಶಿಂಗ್ ಚೆನ್ನಾಗಿರಬೇಕು ಅಂದರೆ ಪ್ಲೀಸ್ ದಯವಿಟ್ಟು ಕಸ್ಟಮರ್ಸ್ಗೂ ಹೇಳ್ತಾ ಇದ್ದೀನಿ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋರಿಗೂ ಹೇಳ್ತಾ ಇದ್ದೀನಿ. ನಾನು ಈ ಕಸ್ಟಮರ್ಗೆ ಸಜೆಸ್ಟ್ ಮಾಡಿದೆ, ಬೇಡ ಪ್ಯಾಚ್ ವರ್ಕ್ ಮಾಡಿಸ್ಕೊಳ್ಳಿ, ಇದು ಕ್ಲಾತ್ ತುಂಬ ಸಾಫ್ಟ್ ಇದೆ, ಮಿಷಿನಲ್ಲಿ ಸ್ವಲ್ಪ ಔಟ್ಲೈನ್ಸ್ ಎಲ್ಲ ಹೋಗುತ್ತೆ, ಅಷ್ಟು ಕ್ವಾಲಿಟಿ ಬರಲ್ಲ ಅಂತೇಳಿ. ಬಟ್ ಕಸ್ಟಮರ್ ಕೇಳಿಲ್ಲ. ಸೊ ಬಟ್ ಏನಂದರೆ ಇಲ್ಲಿ ನೋಡಿ ಕ್ಲಾತ್ಸ್ ಎಲ್ಲ ಓಪನ್ ಬಿಟ್ಟಿದೆ, ಕಾಣಿಸ್ತಿದೆ ಅಂದ್ಕೊತೀನಿ. ಓಪನ್ ಇದೆ. ನಾನು ಇನ್ನೊಂದು ವರ್ಕ್ ಮಾಡಿರೋದು ತೋರಿಸ್ತೀನಿ. ವೆಲ್ವೆಟ್ ಮೇಲೆ ಮಾಡಿದ್ದೀನಿ, ತುಂಬ ಹೈಲೈಟಾಗಿ ಬಂದಿದೆ. ಆ ವರ್ಕ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ನೋಡಿ ಇದು ಕ್ಲಾತ್ ಬಂದು ತುಂಬ ಸಾಫ್ಟು. ಮತ್ತು ನಾವು ಕ್ಲಿಪ್ಪಲ್ಲಿ ಎಷ್ಟೇ ನಾವು ಟೈಟಾಗಿ ಎಳ್ದು ಹಾಕಿದ್ರು ನೋಡಿರಿ, ಕ್ಲಿಪ್ಪಲ್ಲಿ ತುಂಬ ಟೈಟ್ ಹಾಕಿದ್ರಿ, ಇಲ್ಲೂ ಗ್ಯಾಪ್ ಅಂತ ನಾವು ಇದು ಮಾಡಿಲ್ಲ ನೋಡಿ. ಇಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾವು ಕೆಲಸ ಮಾಡಿದ್ರು, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡಿದ್ರು ನಮಗೆ ಸಿಸ್ಟಮಲ್ಲಿ ಕರೆಕ್ಟಾಗಿ ವರ್ಕ್ ಬಂದ್ರೂ ಬ್ಲೌಸ್ ಮೇಲೆ ಕ್ಲಾತ್ ಮೇಲೆ ಬರಲ್ಲ. ನಾನು ಪ್ಲೈನ್ ಮೇಲೆ ಕ್ಲಾತಲ್ಲಿ ಹಾಕಿದೆ ಅಂತೇಳಿ ನೋಡಿರಿ. ಈ ಫಿನಿಶಿಂಗ್ ನೋಡಿ, ಈ ಜರಿ ಮೇಲೆ ಹಾಕಿದ್ದೀನಿ, ಫಿನಿಶಿಂಗು ಹೇಗೆ ಬಂದಿದೆ. ಕ್ಲಾತು ಈ ಕ್ಲಾತ್ಗಿಂತ ಅಂದರೆ ಈ ಪ್ಲೈನ್ಗಿಂತ ಜರಿಯಲ್ಲಿ ಬಂದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹಾಕಿದೆ. ಫಸ್ಟು ಪ್ಲೈನಲ್ಲಿ ಹಾಕಿದ್ದೆ, ಆ ಪ್ಲೈನಲ್ಲಿ ಹೇಗೆ ಬಂದಿದೆ ಅಂತ ಕೂಡ ತೋರಿಸ್ಬಿಡ್ತೀನಿ. ಮತ್ತು ಇದು ಜರಿಯಲ್ಲಿ ಹಾಕಿರೋದು, ಜರಿಯಲ್ಲಿ ಹೇಗೆ ಬಂದಿದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ ಜರಿಯಲ್ಲಿ ಹೇಗೆ ಬಂದಿದೆ. ಫಿನಿಶಿಂಗ್ ಕೂಡ ಪರವಾಗಿಲ್ಲ, ಫಿನಿಶಿಂಗು ತುಂಬ ಪರವಾಗಿಲ್ಲ ಅನ್ನಿಸ್ತಿದೆ ನೋಡಿ. ಫಿನಿಶಿಂಗೆಲ್ಲ ಓಕೆ. ಬಟ್ ಏನಂದರೆ ಕ್ಲಾತ್ ಮಾತ್ರ ಕಂಪಲ್ಸರಿ ಇದು ಓಪನ್ ಆಗುತ್ತೆ. ಇದು ನೋಡಿ ನಾನು ಕ್ಲಾತ್ ಮೇಲೆ, ಪ್ಲೈನ್ ಕ್ಲಾತ್ ಮೇಲೆ ಹಾಕಿರೋದು. ಈ ಫಿನಿಶಿಂಗ್ ನೋಡಿ ಹೇಗಿದೆ ಅಂತೇಳಿ. ನೋಡಿ ಕ್ಲಾತ್ ಓಪನ್ ಆಗಿರೋದೆಲ್ಲ ಕಾಣಿಸ್ತಿದೆ ಅಂದ್ಕೊತೀನಿ ನಿಮಗೆ. ಸಾಫ್ಟ್ ಸಿಲ್ಕ್ ಮೇಲೆ ಪ್ಲೀಸ್ ದಯವಿಟ್ಟು ಯಾರು ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಮಾಡಿಸ್ಕೋಬೇಕು ಅನ್ನೋ ಹಾಗಿದ್ರೆ ಕ್ಲಾತ್ ಕ್ವಾಲಿಟಿ ಚೆನ್ನಾಗಿರಬೇಕು. ಬಟ್ ಹಾಗಂತ ಎಕ್ಸ್ಪೆನ್ಸಿವ್ ಆಗಿರಬೇಕು ಅಂತ ಹೇಳ್ತಾ ಇಲ್ಲ. ಕ್ಲಾತ್ ಚೆನ್ನಾಗಿರಬೇಕು. ಕ್ಲಾತ್ ಚೆನ್ನಾಗಿದ್ರೆ ಸಾಫ್ಟ್ ಸಿಲ್ಕ್ ಮೇಲೆ ನಾನು ತುಂಬ ಬ್ಲೌಸಸ್ ಹಾಕಿದ್ದೀನಿ. ಈ ವೀಕಲ್ಲೇ ನಾನು 10 ಬ್ಲೌಸಸ್ ಹಾಕಿದ್ದೀನಿ. 10 ಬ್ಲೌಸಸ್ಸಲ್ಲೂ ನನಗೆ ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಕಸ್ಟಮರ್ ನಾನು ಇದು 2000 ಪೇ ಮಾಡಿದ್ದೀನಿ, ಈ ಸ್ಯಾರಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ನೀವು ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ಇದರಲ್ಲಿ ನನಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ. ಬಟ್ ಹೇಗೆ ಬರುತ್ತಾ ನೋಡಬೇಕು ಅಂತ ಹೇಳಿದ್ರೆ, ಹೇಗೆ ಬಂದರೂ ಪರವಾಗಿಲ್ಲ ನೀವು ಮಾಡಿ ಅಂತ ಹೇಳಿರೋದ್ರಿಂದ ಇದು ನಾನು 700ಗೆ ಈ ಡಿಸೈನ್ ಮಾಡ್ತಾಯಿದ್ದೀನಿ. ಬಟ್ ಏನಂದರೆ ನಾನು 700 ತೊಗೊಳ್ಳೋದಕ್ಕೂ ನನಗೆ ಮನಸ್ಸು ಆಗ್ತಿಲ್ಲ. ಯಾಕಂದರೆ ಈ ಡಿಸೈನು ನಾನು 1 ಡೇಯಿಂದ ಮಾಡ್ತಾಯಿದ್ದೀನಿ. ಕ್ಲಾತ್ ತುಂಬ ಓಪನ್ ಆಗ್ತಿದೆ. ಸ್ಪೀಡ್ ನೋಡಿ ಎಷ್ಟರಲ್ಲಿ ಇಟ್ಟಿದ್ದೀನಿ, 510 ಇಟ್ಟಿದ್ದೀನಿ ಸ್ಪೀಡು. ಬಟ್ ಏನಂದರೆ ಫಿನಿಶಿಂಗ್ ಮಾತ್ರ ಚೆನ್ನಾಗಿ ಬರ್ತಿಲ್ಲ. ಪ್ಲೈನ್ ಮೇಲೆ ಹೇಗೆ ಬಂದಿದೆ ಅಂತೇಳಿ ತೋರಿಸ್ಬಿಡ್ತೀನಿ. ಮತ್ತೆ ಹ್ಯಾಂಡ್ಸ್ ಹಾಕಿದ್ದೆ ಕಸ್ಟಮರ್ಗೆ. ಬಾರ್ಡ್ರ್ ಮೇಲೆ ಹಾಕ್ತೀನಿ ಅಂತ ಹೇಳಿದ್ದೆ, ಬಾರ್ಡ್ರ್ ಮೇಲೆ ಬೇಡ ಅಂತ ಪ್ಲೈನ್ ಮೇಲೆ ಹಾಕಿದೆ. ಪ್ಲೈನ್ ಮೇಲೆ ಹಾಕಿದ್ರೆ ನೋಡಿ ಹೇಗೆ ಬಂದಿದೆ ಅಂತೇಳಿ. ಔಟ್ಲೈನ್ಸ್ ಎಲ್ಲ ಹೋಗಿದೆ. ಕ್ಲಾತ್ ಕಾಣಿಸ್ತಿದೆಯಾ, ಎಲ್ಲ ಓಪನ್ ಆಗ್ತಿದೆ, ಎಲ್ಲ ಆಲ್ಮೋಸ್ಟ್ ಎಲ್ಲ ಓಪನ್ ಆಗಿದೆ ನೋಡಿ. ಫಿನಿಶಿಂಗ್ ನೋಡಿ. ಕ್ಲಾತ್ ಪ್ರಾಬ್ಲಮ್ ಇರುತ್ತೆ, ಮಿಷಿನ್ದು ಪ್ರಾಬ್ಲಮ್ ಇರೋದಿಲ್ಲ. ಮಿಷಿನ್ದು ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನಂದರೆ ಕ್ಲಾತ್ ತುಂಬ ಪ್ರಾಬ್ಲಮ್ಸ್ ಇದ್ದಾಗ ಈ ರೀತಿ ಆಗುತ್ತೆ ನೋಡಿ. ಈಗ ಇದೇ ಡಿಸೈನ್ನ ಇಲ್ಲಿ ಹಾಕಿದ್ದೀನಿ, ಬಾರ್ಡ್ರ್ ಮೇಲೆ ಹಾಕಿದ್ದೀನಿ. ಹೇಗೆ ಬಂದಿದೆ ನೋಡಿ ಡಿಸೈನು.
ಈ ಡಿಸೈನ್ಗೂ ಈ ಡಿಸೈನ್ ಇಲ್ಲಿ ಬಟ್ಟೆ ಓಪನ್ ಆಗಿದೆ, ಇಲ್ಲಿ ಬಟ್ಟೆ ಓಪನ್ ಆಗಿಲ್ಲ. ಅಂದರೆ ಇಲ್ಲಿ ಓವರಾಗಿ ಓಪನ್ ಆಗಿದೆ, ಇಲ್ಲಿ ಒಂದು 10% ಓಪನ್ ಆಗಿದೆ, ಇಲ್ಲಿ 50% ಓಪನ್ ಆಗಿದೆ. ಸೊ ನಾವು ಈ ಥರ ಹಾಫ್ ಸಿಲ್ಕ್ ಅಂದರೆ ಈ ಥರ ಕ್ಲಾತ್ ಮೇಲೆ ಮಾಡಿದಾಗ ಸ್ವಲ್ಪ ನೋಡ್ಕೊಂಡು ಮಾಡಿಸ್ಕೊಳ್ಳೋದು ಬೆಟರ್. ಮತ್ತು ಈಗ ನಾನು ನಿಮಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋ ಅಂಥವ್ರಿಗೆ ಇದೊಂದು ಟಿಪ್ ಅಂದ್ಕೊಳ್ಳಿ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಮಿಷಿನ್ನಿಂದ ನಾನು ಡಿಸೈನಿಂದ ಜರುಗಿಸ್ಬಿಟ್ಟಿದ್ದೀನಿ. ಈಗ ಮತ್ತೆ ಅದೇ ಪ್ಲೇಸ್ ತೊಗೊಂಡೋಗ್ಬೇಕಂದ್ರೆ ಇಲ್ಲಿ ಎಂಡ್ ಪಾಯಿಂಟ್ ಇರುತ್ತೆ ನೋಡಿ, ಎಂಡ್ ಪಾಯಿಂಟ್ನ ಕ್ಲಿಕ್ ಮಾಡಿ ಈ ಸ್ಟಾರ್ಟ್ ಪಾಯಿಂಟ್ಗೆ ಹೋದರೆ ನೋಡಿರಿ, ಆ ಪಾಯಿಂಟಲ್ಲಿ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಗೆ ಹೋಗುತ್ತೆ. ಓಕೆನಾ? ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂಥೇಳಿ ಅಂದ್ಕೊತೀನಿ. ಹಾಗೆ ನಾನು ಇನ್ನೊಂದು ಕ್ಲಾತ್ ಮೇಲೆ ಹಾಕಿದ್ದೆ ಅಂತ ಹೇಳಿದ್ನಲ್ವ, ನೋಡಿ ಇದು ವೆಲ್ವೆಟ್ ಕ್ಲಾತ್ ಮೇಲೆ ಹೇಗೆ ಬಂದಿದೆ ಡಿಸೈನ್. ಈ ಡಿಸೈನ್ ಬಂದು ತುಂಬ ಥಿಕ್ನೆಸ್ ಇದೆ. ಬಟ್ ಏನಂದರೆ ವೆಲ್ವೆಟ್ಟೇ ತುಂಬ ದಪ್ಪ ಇರೋದ್ರಿಂದ ಅದರಲ್ಲಿ ನೋಡಿ ಸ್ಟಿಚಸ್ ಹೇಗೆ ಬಂದಿದೆ, ಎಲ್ಲೂ ಕೂಡ ಕ್ಲಾತ್ ಓಪನ್ ಬಿಟ್ಟಿಲ್ಲ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದು ಫುಲ್ ವೀಡಿಯೋ ಬಂದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕ್ಲಾತ್ ಮೇಲೆ ಡಿಪೆಂಡ್ ಇರುತ್ತೆ ಡಿಸೈನು. ಕ್ಲಾತ್ ಚೆನ್ನಾಗಿಲ್ಲ ಅಂದರೆ ಡಿಸೈನ್ ಕೂಡ ಚೆನ್ನಾಗಿ ಬರೋದಿಲ್ಲ. ಪ್ಲೀಸ್ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಬೇಕು ಕಸ್ಟಮರ್ಸು ಹಾಗೆ ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋವಂಥವ್ರಿಗೆ ಇದು ಯೂಸ್ಫುಲ್ ವೀಡಿಯೋ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಕಸ್ಟಮರ್ಸ್ಗೂ ಆಗಲಿ ಇಲ್ಲ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋವಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ಪ್ಲೀಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.